ದಬ್ರೆಗೆ ಆಯಿಲು, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆ ಫ್ರೈ ಮಾಡ್ಕೊಂಡು ಟೊಮೊಟೊ ಹಣ್ಣು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಒಂದು 4 ಲವಂಗ, ಚಕ್ಕೆ ಲವಂಗ ಹಾಕ್ಕೊಂಡು, ಆಮೇಲೆ ಕಾಯಿ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು ಪುದೀನ 2 ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡು, ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬಿರೋ ಸಾಂಬಾರು ಪುಡಿ ಎಷ್ಟು ಬೇಕಷ್ಟು, ಆಮೇಲೆ ಚಿಕನ್ ಮಸಾಲ ಹಾಕೊಂಡು ತಿರುಗಾಕ್ಬೇಕು. ಕುಕ್ಕರಿಗೆ ಆಯಿಲ್ ಬಿಟ್ಟು ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ, ನೀರು ಬಿಟ್ಕೊಂಡಿರುತ್ತೆ ತೆಗೆದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ತಿರ್ಗಿ ರುಬ್ಬಿರ್ತೀವಲ್ಲ ಮಸಾಲೆ, ಆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಗಟ್ಟಿ ಐತೆ ಅದಕ್ಕೆ ನೀರು ಹಾಕತ್ತೀನಿ. ನೀರು ಹಾಕ್ಕೊಬೇಕು. ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು. ತೆಳ್ಳಗೆ ಮಾಡ್ಕೊಬೇಕು. ನೀರು ಹಾಕ್ಕೊಂಡು ಒಂದ್ಸಲಿ ತಿರುಗ್ಬಿಟ್ಟು ಕ್ಲೀನಾಗಿ ಇನ್ನೊಂಚೂರು ನೀರು ಬೇಕು ಹಾಕತ್ತೀನಿ. ಗಟ್ಟಿ ಐತೆ. ನೀರು ಹಾಕ್ಕೊಂಡು ಜಾಸ್ತಿ, ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ಕೂಗು 3 ಕೂಗು ಕೂಗಿಸ್ಕೊಬೇಕು.